ಬೆಂಗಳೂರಿನ ವಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಾಲಕ್ಷ್ಮಿಯ ದೇಹವನ್ನು 50ಕ್ಕೂ ಹೆಚ್ಚು ಪೀಸ್ಗಳಾಗಿ ತುಂಡರಿಸಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಈಗಾಗಲೇ ಪೊಲೀಸರು ಆತನ ಪತ್ತೆಗಾಗಿ ತಲಾಶೆಯನ್ನು ಕೂಡ ಮುಂದುವರಿಸಿದ್ದಾರೆ. ಈಗ ಒಂದು ತನಿಖೆಯ ಭಾಗವಾಗಿ ಸ್ಥಳೀಯರಿಂದ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಿರ್ತಕ್ಕಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಇಲ್ಲೇ ಒಂದು ಆಕೆ ಮೃತ ಮಹಾಲಕ್ಷ್ಮಿ ಏನಿದ್ಲು ಅವರ ಮನೆ ಬಳಿಯ ಒಂದು ಚಿಕ್ಕದಾದ ಶಾಪ್ ಇರತಕ್ಕಂಥದ್ದು. ಇದೇ ಆ ಅಂಗಡಿಗೆ ಬಂದು ಆಕೆ ಪ್ರತಿನಿತ್ಯ ಕೆಲಸವನ್ನು ಮುಗಿಸಿ ಮನೆಗೆ ತೆರಳಬೇಕಾದ್ರೆ ಸ್ನ್ಯಾಕ್ಸನ್ನು ತೆಗೆದುಕೊಂಡು ಮನೆಗೆ ಹೋಗ್ತಿದ್ಲು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಆ ಶಾಪ್ನಲ್ಲಿರ್ತಕ್ಕಂಥ ಗಜೇಂದ್ರ ಅವರು ನಮ್ಮ ಟಿವಿ9 ಜೊತೆಗಿದ್ದಾರೆ. ಏನು ಹೇಳ್ತಾರೆ, ಅವರು ಕೊನೆಯದಾಗಿ ಆಕೆಯನ್ನು ನೋಡಿದ್ದು ಯಾವಾಗ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಸರ್, ನೀವು ಕೊನೆಯದಾಗಿ ಆಕೆಯನ್ನು ಯಾವತ್ತು ನೋಡಿದ್ದು ಅಂತ? ಒಂದು 20 ದಿನ ಇರ್ಬೋದು ಸರ್. 20 ದಿನದ ಮುಂಚೆ ನೋಡಿದ್ದು. ಅಂದರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ನೂಡಲ್ಸ್ ತೊಗೊಂಡು ಹೋದ್ರು. ನೂಡಲ್ಸ್ ತೊಗೊಂಡು ಹೋಗಿದ್ದು ನೋಡಿದ್ದು ಜ್ಞಾಪಕ ಸರ್. ಸರ್, ಎಷ್ಟು ತಿಂಗಳಿಂದ ಬಂದಿಲ್ಲಿ ವಾಸ ಇದ್ರು? ಯಾರ್ಯಾರ ಜೊತೆಲಿದ್ರು? ಲಾಸ್ಟ್ ಒಂದು 5 ಮಂತ್ಸಿಂದ ಇದ್ದಾರೆ ಸರ್. ಅಂದರೆ ಅವರೊಬ್ಬರೇ ಇದ್ದಿದ್ದು. ಬಟ್ ಅವರು ತೊಗೊಳಕ್ಕೆ ಬಂದಾಗ, ಮನೆ ನೋಡೋಕೆ ಬಂದಾಗ ಒಂದು 2-3 ಜನ ಜೊತೆಲಿದ್ರು. ಬಟ್ ಈಗ ನಾವು ರೀಸೆಂಟಾಗಿ ನೋಡಿದಾಗಿಂದ ಅವರೊಬ್ಬರೇ ರೂಮಲ್ಲಿ ಇರ್ತಾ ಇದ್ದಿದ್ದು. ಕೊನೆಯದಾಗ ಯಾವಾಗ ನೋಡಿದ್ರಿ ಸರ್ ಆಕೆನ? ಅದೇ ಕೊನೆ ತಿಂಗಳಲ್ಲಿ, ಅಂದರೆ ಲಾಸ್ಟ್ ಆಗಸ್ಟ್ 30th ಫಸ್ಟ್ ಇದರಲ್ಲಿ 29th ಆಗಸ್ಟಲ್ಲಿ. ಆದ್ಮೇಲೆ ನೀವು ನೋಡಿದ್ದೆ ಅಂತ? ನೋಡಿಲ್ಲ ಸರ್. ಆಕೆ ಜೊತೆಗೆ ಯಾರಾದರೂ ನಿರಂತರವಾಗಿ ಬರ್ತಿದ್ದು ಡೈಲಿ ಬೆಳಗ್ಗೆ ಅಥವಾ ಸಂಜೆ? ಬೆಳಗ್ಗೆ ಮತ್ತೆ ಸಂಜೆ ಡ್ರಾಪ್ ಮಾಡೋಕ್ಕೆ ಒಂದು ಹುಡುಗ ಬರ್ತಾ ಇದ್ದ. ಬಂದು ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದ ಅವನು. ಅಂದರೆ ಅವ್ರು ಅಷ್ಟಾಗಿ ನೋಡ್ತಾ ಇರಲಿಲ್ಲ, ಯಾಕಂದರೆ ಯಾವಾಗಲೂ ಮಾಸ್ಕ್ ಇದು ಮಾಡ್ಕೊಂಡೇ ಬರ್ತಾ ಇದ್ದಿದ್ದು. ಅವರು ಮಾಸ್ಕ್ ಇದು ಮಾಡ್ಕೊಂಡು ಬಂದು ಬಿಟ್ಟು ಹೋಗ್ತಾ ಇದ್ರು. ಇಬ್ಬರು ಜೊತೆಗೆ ಹೋಗೋದು ಬರೋದು ಏನಾದ್ರು ಮಾಡ್ತಾರೆ? ಇತ್ತು ಡ್ರಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಮತ್ತೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ನೋಡಿದ್ದೀವಿ ಸರ್. ಈ ರೀತಿಯಾಗಿ ಭಯಾನಕವಾಗಿ ಪೀಸ್ ಮಾಡಿ ಆ ಥರದ್ದು ದೇಹನೆಲ್ಲ ಇದು ಮಾಡಿದ್ದಾರೆ ಅಂದರೆ ಮೊದಲಿಗೆ ಯಾರಿಗೆ ಗೊತ್ತಾಯಿತು ವಿಷಯ? ಸ್ಮೆಲ್ ಬರೋದಕ್ಕೆ ಶುರುವಾಯಿತು ಅಂತ ಹೇಳ್ತಿದ್ದಾರೆ. ಸೊ ಎದುರುಗಡೆ ಒಂದು ಫ್ಯಾಮಿಲಿ ಇದ್ದಾರೆ. ಅವರು ಊರಿಗೆ ಹೋಗಿದ್ರು. ಊರಲ್ಲಿ ಇರಲಿಲ್ಲ ಅವರು. 20 ಡೇಸ್ ಬ್ಯಾಕೆ ಊರಿಗೆ ಹೋಗಿದ್ರು. ಅಂದರೆ ಅವ್ರ ಕೊಲಿಗೇನೆ. ಸೊ ಅವ್ರು ಊರಿಗೆ ಹೋಗಿದ್ರು. ಅವ್ರು ಊರಿಗೆ ಹೋಗಿ ಬಂದು ನೆನ್ನೆ ಬಂದಿದ್ದಾರೆ. ಅವರು ಬಂದು ಬಟ್ಟೆ ಎಲ್ಲ ಒಗೆದಾಕಿ, ಬಟ್ಟೆ ಒಣಗಾಕ್ಬೇಕಾದ್ರೆ ಕಿಟಕಿ ಹತ್ರ ಏನು ಇದು ಮಾಡಬೇಕಾದ್ರೆ, ಡ್ರೈ ಮಾಡಬೇಕಾದ್ರೆ ಅಲ್ಲಿ ಹುಳುಗಳು ಬರೋದನ್ನ ನೋಡಿ ಅವ್ರು ಆಗ ಇದು ಮಾಡಿದ್ದಾರೆ. ಅವರ ಮದರ್ ಮತ್ತು ಅವ್ರ ಸಿಸ್ಟರ್ಗೆ ಇಂಟಿಮೇಟ್ ಮಾಡಿದ್ದಾರೆ. ಅವ್ರು ಬಂದ ಮೇಲೆ ಬಿಲ್ಡಿಂಗ್ ಮೇಂಟೆನೆನ್ಸ್ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರ ಹತ್ರ ಡೂಪ್ಲಿಕೇಟ್ ಕೀಸ್ ಇರುತ್ತೆ. ಸೊ ಅದು ಓಪನ್ ಮಾಡಿ ನೋಡಿದಾಗ ಫ್ರಿಡ್ಜಿಂದ ಹುಳುಗಳು ಬರ್ತಾ ಇದ್ದಿದ್ದನ್ನು ನೋಡಿ ಕನ್ಫರ್ಮ್ ಮಾಡಿದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸವ್ರು ಬಂದು ಇದು ಮಾಡಿರೋದು. ಅಂದರೆ ಫಸ್ಟು ಅವಳಕ್ಕಿನ ಕೊಲೆ ಮಾಡಿ ಆಮೇಲೆ ದೇಹನ ಕಟ್ ಮಾಡಿ ಫ್ರಿಡ್ಜ್ ಒಳಗಡೆ ತುಂಬಿ? ಅದು ಇನ್ನೂ ಗೊತ್ತಿಲ್ಲ ಸರ್, ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ. ಬಟ್ ಏನು ಅಂದರೆ ಫ್ರಿಡ್ಜಲ್ಲಿ ಕಟ್ ಮಾಡಿ ಇಟ್ಟಿದ್ರು ಅಂತ ಗೊತ್ತಾಯಿತು. ಯಾಕಂದರೆ ಅವ್ರ ತಾಯಿ ಮತ್ತು ಏನು ಅವ್ರ ಎದುರುಗಡೆ ಮನೆಯವ್ರು ನೋಡಿದ್ರು. ಅವ್ರು ಹೇಳೋ ಪ್ರಕಾರ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ರು, ಸ್ಟೋರ್ ಮಾಡಿ ಇಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಫ್ಲೋರಲ್ಲಿ ಅವ್ರು ಇದ್ದಿದ್ದು 3,000 ರೂಪಾಯಿ ಬಾಡಿಗೆಗೆ? ಹೌದು, ಮೊದಲನೇ ಫ್ಲೋರಲ್ಲಿ ಇದ್ದಿದ್ದು. ವಿಪರ್ಯಾಸ ಏನು ಅಂದರೆ ಆ ಮನೆಯಲ್ಲಿ 2 ವರ್ಷಗಳ ಮುಂದೆ ನಾನು ಬಾಡಿಗೆಗಿದ್ದೆ. ಸೊ ಅದನ್ನು ಖಾಲಿ ಮಾಡಿದ್ಮೇಲೆ ಖಾಲಿ ಇತ್ತದು. ಅದಾದ ನಂತರ ಮತ್ತೆ ಇವರು ಬಾಡಿಗೆಗೆ ಬಂದರು. ಮತ್ತು ಲೋಕಲ್ ಅವ್ರ ಜೊತೆ ಯಾವ ರೀತಿ ಮಾತಾಡ್ತಿದ್ರು? ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ರು? ಅದ್ರ ಬಗ್ಗೆ ಏನಾದರೂ ಮಾಹಿತಿ? ನಮ್ಮ ಹತ್ರ ಕನ್ನಡದಲ್ಲಿ, ಹಿಂದಿನಲ್ಲೇ ಮಾತಾಡ್ಕೊಂಡು ಇದು ಮಾಡ್ತಾ ಇದ್ರು. ಕನ್ನಡ ಮಾತಾಡ್ತಾ ಇದ್ರು, ಕನ್ನಡ ಮಾತಾಡ್ತಾ ಇದ್ರು. ಅಂದರೆ ಅವ್ರ ಭಾಷೆ ಇದು ನೋಡಿದ್ರೆ ಅವ್ರು ಬಂದು ಈಗ ರೀಸೆಂಟಾಗಿ ಕಲ್ತ್ಕೊಂಡಿರೋ ಥರನೇ ಇತ್ತು. ಮೂಲತಃ ನೇಪಾಳದವರು ಅಂದ್ಕೊಳ್ತೀನಿ. ನೇಪಾಳಿನಲ್ಲಿ ಮಾತಾಡೋದನ್ನ ಕೇಳಿದ್ದೀನಿ ನಾನು. ನೇಪಾಳಿ ಭಾಷೆ ಮಾತಾಡ್ತಾ ಇದ್ರು ಅವರು. ನಮ್ಮ ಹತ್ರ ಕನ್ನಡದಲ್ಲಿ, ಹಿಂದಿನಲ್ಲಿ ಮಾತಾಡ್ತಾ ಇದ್ರು. ಆ ವ್ಯಕ್ತಿ ಸರ್ ಮನೆ ಬಳಿ ಏನೋ ಮನೆ ಒಳಗಡೆ ಹೋಗ್ತಿದ್ನಾ ಅಥವಾ ಇಲ್ಲಿ ಬಂದು ಪಿಕಪ್ ಮಾಡಿ ಮಾತ್ರ ಹೋಗಿದ್ದು ನೋಡಿದ್ರ? ಮನೆ ಒಳಗಡೆ ಹೋಗ್ತಿದ್ದೆ ನಾವು ನೋಡಿರೋ ಮಟ್ಟಿಗೆ. ಯಾಕಂದರೆ ಇಲ್ಲಿ ನಾವಿರುವಂಥ ಏರಿಯಾನಲ್ಲಿ ಏನಿದೆ, ಬೆಳಿಗ್ಗೆ 9 ಗಂಟೆ 10 ಗಂಟೆಗೆ ಎಲ್ಲರೂ ಕೆಲಸಕ್ಕೆ ತೆರಳಿದ್ರೆ ಮತ್ತೆ ಬರೋದು ರಾತ್ರಿ 9 ಗಂಟೆ 10 ಗಂಟೆ ಆಗುತ್ತೆ. ಮಧ್ಯದಲ್ಲಿ ಏನಾಗಿರುತ್ತೆ ಗೊತ್ತಿಲ್ಲ, ಯಾರಿಗೂ ಇರೋದಿಲ್ಲ. ನಾವು ಕೂಡ ಇರೋದಿಲ್ಲ. ನಾವು 12 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ಯಾರೂ ನೋಡೋದಿಲ್ಲ. ಹಾಗಾಗಿ ಮಧ್ಯಾಹ್ನ ವೇಳೆಯಲ್ಲಿ ಬಂದಿದ್ದು ಅಥವಾ ಹಾಗೇನಾದರೂ ಇದ್ದರೆ ಅದು ನೋಡಿರ್ಬೋದು. ಬಟ್ ಬೆಳಗ್ಗೆ ಹೊತ್ತಿನಲ್ಲಿ ಯಾರೂ ಬರ್ತಾ ಇಲ್ಲ. ಅಂದರೆ ಅವರು ಆಫೀಸ್ಗೆ ಬರಬೇಕಾದ್ರೆ ಏನಿತ್ತು, ಬಂದು ಡ್ರಾಪ್ ಮಾಡಿ ಪಿಕಪ್ ಮಾಡಿ ಹೋಗ್ತಾಯಿದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂದರೆ ಮನೆಗೆ ಬರೋದಾಗಲಿ ಹೋಗೋದಾಗಲಿ ಇರಲಿಲ್ಲ. ಎಸ್ ಸರ್, ಇದಿಷ್ಟು ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯರಾಗಿರ್ತಕ್ಕಂಥ ಗಜೇಂದ್ರ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅಶೋಕ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.